ನವಿಲುಗರಿ ಉಡುಪು ಧರಿಸಿ ಈ ಕಿಶನ್ ಮತ್ತೆ ನಿವೇದಿತಾ ಇಬ್ಬರು ರೀಲ್ಸ್ ಮಾಡಿರುವಂಥ ಪ್ರಕರಣ ಇದು. ಯಾವಾಗ ವಿರೋಧ ವ್ಯಕ್ತ ಆಗ್ತಾ ಇದ್ದಂಗೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಕಿಶನ್ ಆ್ಯಂಡ್ ನಿವೇದಿತಾ ಗೌಡ. ವಿಡಿಯೋ ಮುಖಾಂತರ ಕ್ಷಮೆಯಾಚನೆ ಮಾಡಿದ್ದಾರೆ ಕಿಶನ್ ಮತ್ತು ನೀವಿ. ನಮಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಬಂದಿದೆ. ನಾನು ನಟನಾಗಿ ತಪ್ಪು ಸಂದೇಶವನ್ನು ನೀಡಲ್ಲ ಅಂತ ಕಿಶನ್ ಹೇಳಿದ್ದಾರೆ. ನವಿಲುಗರಿ ಬಾಡಿಗೆ ಪಡೆಯುವುದು ಕಾನೂನು ಬಾಹಿರ ಆಗತ್ತೆ. ಹಾಗಾಗಿ ನಾನು ಇದರ ಬಗ್ಗೆ ಕ್ಷಮೆ ಯಾಚಿಸುತ್ತೇನೆ ಅಂತ ಇಬ್ಬರು ವಿಡಿಯೋ ಮಾಡಿಕೊಂಡು ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ ಅಂತ. ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ ಅಂಡ್ ಅದು ವೈರಲ್ ಕೂಡ ಆಗಿತ್ತು. ಅದ್ರಲ್ಲಿ ನಾವು ಪೀಕಾಕ್ ಫೆದರ್ಸ್ ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ ನ ಯೂಸ್ ಮಾಡೋದು ಒಂದು ಒಫೆನ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4-5 ಟೀಮ್ಸ್. ಬಟ್ ಇವಾಗ ಗೊತ್ತಾಗಿದೆ ದಟ್ ಅದು ಮಾಡಿದ ತಪ್ಪು ಅಂತ. ಅಂಡ್ ಆಲ್ಸೋ ಪಿಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್ and it is protected under the Schedule 1 of Wildlife Protection Act 1972 and is also safeguarded under the provisions of Karnataka Forest Act. And idu nama duty wildlife na ನಾವು ಕನ್ಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಆಗಿರಲಿ ಅಥವಾ ಫೆದರ್ಸ್ನ ಆಗಲಿ ಮನೇಲಿ ಇಟ್ಕೊಳ್ಳೋದು ಮತ್ತು ಅದನ್ನು ಈವನ್ ಟು ಕೀಪ್ ಇಟ್ ಇಟ್ಸ್ ಅನ್ ಆಫೆನ್ಸ್. ಸೊ ನಾವು ಕೂಡ ಈ ಥರ ವಿಡಿಯೋ ಮಾಡಿ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಡೂಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನೀವು ಯಾರು ಕೂಡ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ನ ಯೂಸ್ ಮಾಡಿ ವಿಡಿಯೋ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಸೊ we are also sorry and we are going to be cooperating with the ongoing investigations. Thank you very much.